ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ SUI ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಎಲ್ಲ ವಿದ್ಯಾರ್ಥಿನಿಯರಿಗೂ ಸ್ವಾಗತ. ಇನ್ನು ಏನು ಅಂದರೆ ಸೆಕೆಂಡ್ PUC 2025 ವಿದ್ಯಾರ್ಥಿಗಳು ಈಗ ಮಾರ್ಚ್ 1 ಶನಿವಾರದಿಂದ ಪರೀಕ್ಷೆಯನ್ನು ನಡೆಸಲಿಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅನ್ನೋದು ಫಿಕ್ಸ್ ನೋಡ್ಕೊಳ್ಳಿ. ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ಯಾಕೆ ಅಂದರೆ ನಾನು ಬಿಡುವಂತಹ ವೀಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಹೆಲ್ಪ್ ನೀಡಿ ಸಹಾಯ ಆದರೆ ಮಾಡ್ತಾ ಇರುತ್ತೆ. ಪ್ಲೀಸ್ ಟು ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಇನ್ನು ಬನ್ನಿ, ಸೆಕೆಂಡ್ PUC 2025 ರಿಸಲ್ಟ್ಸ್ ಯಾವ ದಿನಾಂಕದಂದು, ಯಾವ ತಿಂಗಳಲ್ಲಿ, ಯಾವ ಟೈಮ್ಗೆ ಬಿಡ್ತಾರೆ ಅನ್ನೋದು ತಿಳ್ಕೊಂಡು ಬರೋಣ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ಕೊಳ್ತಾ ಹೋಗ್ತೀನಿ, ಕೊನೆಯವರೆಗೂ ನೋಡಿ ವಿದ್ಯಾರ್ಥಿಗಳೇ, ಮಿಸ್ ಮಾಡ್ಕೋಬೇಡಿ. ದಿ ಸೆಕೆಂಡ್ PUC ಎಕ್ಸಾಮ್ 2025 ವಿಲ್ ಬಿ ಹೆಲ್ಡ್ March 1 to March 20, 2025. ಇನ್ನು ನಿಮ್ಮ ಟೈಮ್ ಟೇಬಲ್ ಗೊತ್ತಿರೋದೆ, ಆಲ್ರೆಡಿ ತಿಳಿದಿರೋದೆ. ದಿ ಫೈನಲ್ ಕರ್ನಾಟಕ ಸೆಕೆಂಡ್ PUC ಎಕ್ಸಾಮ್ 1 ಟೈಮ್ ಟೇಬಲ್ 2025 ಈಸ್ ರಿಲೀಸ್ಡ್. ನಿಮಗೇನಾದರೂ ವೆಬ್ಸೈಟ್ ಬೇಕಂದರೆ ಇಲ್ಲಿ ವೆಬ್ಸೈಟ್ ಕೂಡ ಕಾಣ್ತಾ ಇದೆ, KSEAB.karnataka.gov.in ಅಂತ. ಇನ್ನು PU ಬೋರ್ಡ್ ಕಡೆಯಿಂದ ನಿಮ್ಮ ಹಾಲ್ ಟಿಕೆಟ್ಸ್ ಅನ್ನು ಆಗಲೇ ಫೆಬ್ರವರಿಯಲ್ಲಿ ರಿಲೀಸ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಪಾಯಿಂಟ್, ದಿ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2025 ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಲೀಸ್ಡ್ ಇನ್ ಏಪ್ರಿಲ್ 2025. ನಿಮ್ಮ ರಿಸಲ್ಟ್ ಏಪ್ರಿಲ್ ತಿಂಗಳಿನಲ್ಲಿ 2025ಕ್ಕೆ ಪಕ್ಕ ಅಂದರೆ ಪಕ್ಕ ಬರಲಿದೆ. ಸರ್, ಯಾವ ದಿನಾಂಕದಂದು ಬರಲಿದೆ ತಿಳಿಸ್ಕೊಡಿ ಸರ್ ಅಂತ ಕ್ವಶನ್ ಕೇಳಬಹುದು ನೀವು. 100ಗೆ 100% ಏಪ್ರಿಲ್ 15 ಒಳಗಡೆ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. ದಿ ರಿಸಲ್ಟ್ಸ್ ವಿಲ್ ಬಿ ಅವೈಲಬಲ್ ಆನ್ ದಿ ಅಫಿಷಿಯಲ್ ವೆಬ್ಸೈಟ್ ಆಫ್ ದಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸಿಸ್ಟೆಂಟ್ ಬೋರ್ಡ್ KSEAB ಅಂತ ಇದೆ. ಓಕೆ, ಅವೈಲಬಲ್ ಆದರೆ ಆಗಿರುತ್ತೆ, KSEAB ಅನ್ನುವ ಒಂದು ವೆಬ್ಸೈಟ್ನಲ್ಲಿ ಅವೈಲಬಲ್ ಆಗಿರುತ್ತೆ ನಿಮ್ಮ ರಿಸಲ್ಟ್. ಇನ್ನು ಥರ್ಡ್ ಸ್ಟೆಪ್ ಅಂದರೆ ಥರ್ಡ್ ಪಾಯಿಂಟ್ ಏನು ಅನ್ನೋದು, ಹೌ ಟು ಚೆಕ್ ದಿ ರಿಸಲ್ಟ್ ಅಂತ ಕ್ವಶನ್ ಕಾಣ್ತಾ ಇದೆ. ಅವಕ್ಕೆ ಸೊಲ್ಯೂಷನ್ಸ್ ಕೂಡ ತಿಳಿಸ್ತೀನಿ, ಕೊನೆಯವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ. ಫಸ್ಟ್ ಒನ್, ಗೋ ಟು ದಿ ಅಫಿಷಿಯಲ್ ವೆಬ್ಸೈಟ್ ಆಫ್ ದಿ KSEAB. ಓಕೆ, ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗ ವೆಬ್ಸೈಟ್ನಲ್ಲಿ ಹೋದ ನಂತರ ಏನು ಮಾಡ್ತಾನೆ, ನೆವಿಗೇಟ್ ಟು ದಿ ರಿಸಲ್ಟ್ ಸೆಕ್ಷನ್ಗೆ ಹೋಗ್ತಾನೆ. ನಂತರ ಎಂಟರ್ ದಿ ರಿಜಿಸ್ಟ್ರೇಷನ್ ನಂಬರ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಅದರ್ ರಿಕ್ವೈರ್ಡ್ ಡೀಟೇಲ್ಸ್. ಅಲ್ಲಿ ಏನೇನು ಕೇಳ್ತಾರೋ ಡೀಟೇಲ್ಸ್ ಅವೆಲ್ಲ ಫಿಲಪ್ ಮಾಡ್ತಾನೆ. ನಂತರ ಏನು ಮಾಡ್ತಾನೆ, ಕ್ಲಿಕ್ ದಿ ಸಬ್ಮಿಟ್ ಬಟನ್ ಅಂತ ಓದುತ್ತಾನೆ. ನಂತರ ದಿ ರಿಸಲ್ಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದಿ ಸ್ಕ್ರೀನ್. ರಿಸಲ್ಟ್ ಬರುತ್ತೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ. ಡೌನ್ಲೋಡ್ ಆ್ಯಂಡ್ ಪ್ರಿಂಟ್ ದಿ ರಿಸಲ್ಟ್ ಫಾರ್ ಫ್ಯೂಚರ್ ರೆಫರೆನ್ಸ್. ನಿಮ್ಮ ಒಂದು ಫ್ಯೂಚರ್ ರೆಫರೆನ್ಸ್ಗೆ ನೀವು ನೋಡ್ಕೊಳ್ಳೋದಕ್ಕೂ ಮತ್ತು ಎಲ್ಲಾದರೂ ಕಾಲೇಜಸ್ಗೆ ಸೇರಬೇಕು ಅಂದರೂ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೆಗೆಸ್ಕೊಳ್ಳಿ ಅಂತ ಅರ್ಥ. ನೆಕ್ಸ್ಟ್ ಒನ್, ವಾಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದಿ ರಿಸಲ್ಟ್? ಸ್ಟೂಡೆಂಟ್ ನೇಮ್, ರೂಲ್ ನಂಬರ್, ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಅಪೀರಿಯರ್ ಫಾರ್ ಮಾರ್ಕ್ಸ್. ಎಷ್ಟು ಸಬ್ಜೆಕ್ಟ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಅಂತ ಅರ್ಥ. ನಂತರ ಪರ್ಸಂಟೇಜ್ ಗ್ರೇಡ್, ನಿಮ್ಮ ಪರ್ಸಂಟೇಜ್ ಎಷ್ಟು ಬಂದಿದೆ ಗ್ರೇಡ್ ಅನ್ನೋದು ನೋಡ್ಕೊಳ್ಳಿ, ನಿಮ್ಮ ಒಂದು ಸ್ಟೇಟಸ್ ರಿಸಲ್ಟ್ಸ್. ಇನ್ನು P ಅಂದರೆ ಪಾಸ್, F ಅಂದರೆ ಫೇಲ್, NC ಅಂದರೆ ನಾಟ್ ಕಂಪ್ಲೀಟೆಡ್, AB ಅಂದರೆ ಆಬ್ಸೆಂಟ್. ಇವೆಲ್ಲ ತಿಳಿದಿರಲಿ ಪ್ರತಿಯೊಬ್ಬ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ. ಇನ್ನು ಕೆಳಗಡೆ ಫಸ್ಟ್ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಆ್ಯಂಡ್ ಥರ್ಡ್ ಕ್ಲಾಸ್ ಅಂತ ಕೂಡ ರಿಸಲ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೋಡ್ಕೊಳ್ಳಿ. ಓಕೆ, ಇನ್ನು ಫೋರ್ತ್ ಪಾಯಿಂಟ್, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಪ. ಸೆಕೆಂಡ್ PUC 2025 ವಿದ್ಯಾರ್ಥಿಗಳಿಗೆ ಇದು ತಿಳಿದಿರಲೇಬೇಕು. ಇಲ್ಲ ಅಂದರೆ ಅವ್ರು ಅಳೋದು ಅಂತೂ 100ಗೆ 100% ಖಚಿತ. ಇನ್ನೊಂದು 2 ಸೂಚನೆಗಳು ನನ್ನಿಂದ. ಓಕೆ, ಈಗ ಹೊರಗೆ ಹೇಳಿದ್ದು ನಾನು ಏನು, PU ಬೋರ್ಡ್ ಕಡೆ ಇದು ಈಗ ನಾನು ಹೇಳೋದು. ಓಕೆ, ಫಸ್ಟ್ ಪಾಯಿಂಟ್ ಅಪ್ಪ ನನ್ನಿಂದ. ಓಕೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆನ್ನಾಗಿ ನೀಟಾಗಿ ಹ್ಯಾಂಡ್ ರೈಟಿಂಗ್ ಅಂತೂ ಮೆನ್ಷನ್ ಮಾಡಿ ಬಂದಿರಬೇಕು. ಹ್ಯಾಂಡ್ ರೈಟಿಂಗ್ ಅವರಿಗೆ ಅರ್ಥ ಆಗಿಲ್ಲ, ಲೆಕ್ಚರರ್ಸ್ಗೆ ಕರೆಕ್ಷನ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಮಾರ್ಕ್ಸ್ ಬರೋದು ಅಂತೂ ಪಕ್ಕ ಅಂತೂ ಗ್ಯಾರಂಟಿ ಇಲ್ಲ. ಟೈಮ್ ಇಲ್ಲ ಸರ್, ನಾನು ಅದಕ್ಕೆ ಸ್ಪೀಡ್ ಆಗಿ ಬರೆದು ಬಂದೀನಿ, ಅದು ನಾನು ಎಲ್ಲ ಮೆನ್ಷನ್ ಮಾಡಿ ಬಂದೀನಿ ಸರ್, ಪ್ರತಿಯೊಂದು ಕ್ವಶನ್ಗೆ ಬೀಳಾರ್ದಂಗೆ ಟಾಪ್ ರ್ಯಾಂಕ್ ಆಗಿ ಬರೆದು ಬಂದೀನಿ ನಾನು. ಹಾಗಾದರೆ ನೀವು ಏನು ಮಾಡಿರ್ತೀರಾ, ಒಂದೇ ಒಂದು ತಪ್ಪು ಮಾಡಿರ್ತೀರ ನೀವು. ಏನು, ಹ್ಯಾಂಡ್ ರೈಟಿಂಗ್.
ಆ ಹ್ಯಾಂಡ್ ರೈಟಿಂಗಿಂದ ಎಲ್ಲಿ ಎಲ್ಲಿ ಮಿಕ್ಸ್ ಮಾಡ್ಕೊತೀರೋ ನೀವು ಅಳ್ತೀರಾ ಹೆಂಗೆ ಅಳ್ತೀರಾ ಅಂದರೆ ಹೋದ ವರ್ಷ ಕೂಡ ನಾನು ಇಬ್ಬರು ನೋಡಿನಪ್ಪ. ಅದಕ್ಕೋಸ್ಕರ ನಾನು ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ, ನೀವು ಹ್ಯಾಂಡ್ ರೈಟಿಂಗ್ ಅವರು ಮೆಚ್ಚುವ ಹಾಗೆ ಬರೆದು ಬನ್ನಿ. ಸ್ವಲ್ಪ ಲೇಟ್ ಆದರೆ ಪರವಾಗಿಲ್ಲ, ಸ್ಪೀಡ್ ಆಗಿ ಬರೀರಿ, ಬಟ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ಇನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನಿ ರಿಸಲ್ಟ್ ಬಂದ ತಕ್ಷಣ ಅಳ್ತಾರೆ. ಯಾಕೆ ಹೇಳ್ತಾರೆ? ಸರ್, ನಾನು ಬರೆದಿದ್ದು ಟಾಪರ್ ರ್ಯಾಂಕಲ್ಲಿ ಬರೆದು ಬಂದೀನಿ ಸರ್, ಹಾಗಾದರೆ ನನಗೆ ಕೊಟ್ಟಿರೋದು ಇಷ್ಟೇ ಮಾರ್ಕ್ಸ್ ಸರ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಎಲ್ಲ ಪರ್ಫೆಕ್ಟಾಗಿ A to Z ಬರೆದು ಬಂದೀನಿ, ಆದರೆ ನನಗೆ ಮಾರ್ಕ್ಸ್ ಕಮ್ಮಿ ಹಾಕಿದ್ದಾವೆ. ಅದಕ್ಕೋಸ್ಕರ ನಾನು ರಿವ್ಯಾಲ್ಯುವೇಷನ್ ಹಾಕ್ತೀನಿ ಸರ್. ಓಕೆ ಫಾರ್ ಎಕ್ಸಾಂಪಲ್ ಆ ಹುಡುಗ ರಿವ್ಯಾಲ್ಯುವೇಷನ್ಗೆ ಹಾಕಿದ ಅಂದ್ಕೊಳ್ಳೋಣ. ಆಯ್ತು, ರಿವ್ಯಾಲ್ಯುವೇಷನ್ಗೆ ಹಾಕಿದ ನಂತರ ಅದಕ್ಕಿಷ್ಟು ಅಮೌಂಟ್ ಅಂತ ಪೇ ಮಾಡಬೇಕಿರುತ್ತೆ ರಿವ್ಯಾಲ್ಯುವೇಷನ್ಗೆ ಸಪ್ರೇಟ್. ಓಕೆ, ರಿವ್ಯಾಲ್ಯುವೇಷನ್ ಆಯಿತು, ಮತ್ತೆ ರಿಸಲ್ಟ್ ಬಂತು. ಅವಾಗ ಏನು ಮಾಡ್ತಾನೆ ಆ ಹುಡುಗ? ಮತ್ತೆ ಸ್ವಲ್ಪ ಬೇಜಾರು ಪಡ್ತಾನೆ. ಯಾಕೆ ಅಂದರೆ ಅವನಿಗೆ ಹೋದ ಬಾರಿ 80ಕ್ಕೆ 60 ಬಂದಿರ್ತವೆ, ಎಲ್ಲ ಪರ್ಫೆಕ್ಟ್ ಬಂದಿನಲ್ವಾ. ಅದಕ್ಕೋಸ್ಕರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಎಲ್ಲ ಇಂಪ್ರೂವ್ ಇದೆ, ಏನು ಮಿಸ್ಟೇಕ್ ಮಾಡಲಾರ್ದು ಬರೆದು ಬಂದಾನೆ, ಬಟ್ 60 ಬಂದಿದ್ದಾವೆ. ಓಕೆ, ಇಲ್ಲ ಆದರೂ ಆಗಿರಬಹುದು, ಸೆಂಟೆನ್ಸ್ ಇಲ್ಲ ಅಂತ ಅವನು ಕಟ್ ಮಾಡಿರಬಹುದು, ಆ ಹುಡುಗಿಗೆ ಗೊತ್ತಿರಲ್ವಲ್ವಾ, ಹೌದಾ? ಆದ ಕಾರಣ ಅವನಿಗೆ 60 ಬಂದಿರೋದ್ರಿಂದ ಮತ್ತೆ 60 ಬಂದವಂತ ಹೇಳ್ತಾನೆ, ಸ್ವಲ್ಪ ಫೀಲ್ ಆಗ್ತಾನೆ. ಓಕೆ, ಇಂಥವೆಲ್ಲ ಆಗ್ತಾ ಇರ್ತವೆ. ಸೆಂಟೆನ್ಸ್ ಕೂಡ ಇಂಪಾರ್ಟೆಂಟ್ PU ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್, ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ನಾನು ಓನ್ ಆಗಿ ಬರಬೇಕಂತ ಡಿಸೈಡ್ ಆಗಿರ್ತಾರೆ. ಅವ್ರು ಓದಿರೋದಿಲ್ಲ ಸರಿ, ಹಾಗೆ ನಾನು ಸ್ಟೋರಿ ಬರ್ತೀನಪ್ಪ, ನಾನು ಲೆಸನ್ ಕೇಳಿನಿ ಬಟ್ ಸ್ಟೋರಿ ಬರ್ತೀನಿ ಅಂತ ಫಿಕ್ಸ್ ಆಗಿರ್ತಾರೆ. ಓಕೆ, ಕೆಲವರು ಹಾಗೆ ಮಾಡ್ತಾರೆ, ಕೆಲವು ವಿದ್ಯಾರ್ಥಿಗಳು ಅಂದ್ಕೊಳ್ಳೋಣ, ಬಟ್ ಹಾಗೆ ಮಾಡ್ತಾರೆ ಈಗಲೂ ಕೂಡ. ಈಗ ಇಬ್ಬರು ವಿದ್ಯಾರ್ಥಿಗಳು ನಾನು ಏನು ಓದಿಲ್ಲ ಅಂತ ಅಲ್ಲಿ ಕ್ವಶನ್ ಬಂದಿರುತ್ತೆ, ಯಾವುದಾದ್ರೂ ಒಂದು ಎಕ್ಸಾಂಪಲ್. ಆ ಕ್ವಶನ್ ನೋಡಿ ನನಗೆ ಬಂದಿದ್ದು ಬರಿತೀನಿ ಅಂತ ಬರೀತಾರೆ. ಒಂದು ಸೆಂಟೆನ್ಸ್ ಇರೋದಿಲ್ಲ, ಇನ್ನೊಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದಿಲ್ಲ, ಇನ್ನೊಂದು ಏನು ಮಾಡ್ತಿರ್ತಾರೆ ಅವರು ಅದನ್ನು ಬರೀ ತಿದ್ದುತ್ತಿರ್ತಾರೆ. ಅದು ಕರೆಕ್ಟ್ ಇಲ್ಲ, ಈ ಸೆಂಟೆನ್ಸ್ ಇಲ್ಲ, ನನಗೆ ಮತ್ತೆ ಮುಂದಕ್ಕೆ ಬರೋದಿಲ್ಲ, ಅದಕ್ಕೆ ಅಂತ ಅವರು ತಿದ್ದೋದೇ ಮಾಡ್ತಿರ್ತಾರೆ. ಬುಕ್ಲೆಟ್ ಒಳಗಡೆ ನೀವು ಏನಾದರೂ ಬ್ಲೂ ಪೆನ್ ಅಲ್ಲಿ ರೌಂಡ್ ಅಪ್ ಮಾಡೋದು, ತಿದ್ದೋದು, ಏನಾದರೂ ಕೀಚೋದು ಮಾಡಿದರೆ ನಿಮಗೆ ಮಾರ್ಕ್ಸ್ ಕಟ್ ಆಗೋದಂತೂ ಪಕ್ಕ ಅಂತ ಹೇಳ್ಬೋದು. ಕರ್ನಾಟಕದ ಸೆಕೆಂಡ್ PUC 2025 ವಿದ್ಯಾರ್ಥಿಗಳ ರಿಸಲ್ಟ್ ಏಪ್ರಿಲ್ 15 ಒಳಗಡೆ ಖಂಡಿತ ಬರಲಿದೆ. ಬಟ್ ಯಾವ ದಿನಾಂಕದಂತೂ ಮತ್ತು ಯಾವ ಟೈಮ್ಗೆ ಬಿಡ್ತಾರೆ ಅನ್ನೋದು ಹೇಳೋಕೆ ಬರಲ್ಲ ಅಂತ ಗ್ಯಾರಂಟಿ ತಿಳಿಸ್ತಾ ಇರ್ತೀನಿ ವಿದ್ಯಾರ್ಥಿಗಳೇ. ಓಕೆ, ಇನ್ನು ನೀವು ಈ ವಿಡಿಯೋ ನೋಡಿದ ನಂತರ ಏನಾದರೂ ಬೇಜಾರು ಪಟ್ಟರೆ ಸಾರಿ. ಓಕೆ, ನಾನು ಈ ವಿಡಿಯೋದಲ್ಲಿ ಹಲವಾರು ಟೈಪ್ಸ್ ಅಲ್ಲಿ ಮಾತಾಡಿದ್ದೀನಿ, ಹೀಗೆ ಮಾತಾಡ್ತೀನಿಪ್ಪ, ನನಗೆ ಹೀಗೆ ಬರೋದು. ಓಕೆ, ನಾನು ಲೆಕ್ಚರರ್. ಕರ್ನಾಟಕದ 2025 ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರ ಮಾರ್ಕ್ಸ್ ಅದ್ಭುತವಾಗಿ ಬರಲಿ, ಶಾಕ್ ಆಗಬೇಕು, ನಿಮ್ಮ ಪೇರೆಂಟ್ಸ್ ಬಾಧೆ ಪಡಬಾರ್ದು ಅಂತ ಹೇಳ್ಕೊಳ್ತಾ, ಇನ್ನೂ ಹಲವಾರು ಅಪ್ಡೇಟ್ಸ್ಗೋಸ್ಕರ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳ ಸಪೋರ್ಟ್ ಶೇರ್.